ಪ್ರೇಮಂ ಫಿಲ್ಮ್ ಇಂದ ಇನ್ಸ್ಪೈರ್ ಆಗಿರೋ ಮೂವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ನಾನು ಆ ಮೂವಿ ನೋಡಿಲ್ಲ. ಇದರ ಬಗ್ಗೆ ನೀವು ಏನು ಹೇಳ್ತೀರಾ? ನಾನು ಪ್ರೇಮಂ ನೋಡಬೇಕಾದ್ರೆ ನನಗೆ ನಿವಿನ್ ಪೋಲಿ ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ಬಂದಂಗೆ ಆಯ್ತು ನನಗೆ. ಇನ್ಫ್ಯಾಕ್ಟ್ ನಾನು ಸಿನಿಮಾ ನೋಡೋಕೆ ಹೋಗಿರೋದೆ, ನಂಗೆ ಸುಮಾರು ಜನ ಹೇಳಿದಾಗ ಏನಂತಂದರೆ ಅವನು ಸೆಕೆಂಡ್ ಲುಕ್ಕಲ್ಲಿ ಬಂದಾಗ ಪಕ್ಕ ರಿಚ್ಚಿ ನೋಡ್ದಂಗೆ ಆಗುತ್ತೆ. ಬ್ಲ್ಯಾಕ್ ಶರ್ಟ್, ಶೇಡ್ಸ್, ಒಂದು ಸ್ವಲ್ಪ ಗಡ್ಡ, ಇದೆಲ್ಲ ನೋಡಿದಾಗ ಪಕ್ಕ ರಿಚ್ಚಿ ಬಂದಂಗೆ ಆಗುತ್ತೆ. ಅವನ ಆ್ಯಟಿಟ್ಯೂಡು ಎಲ್ಲ ರಿಚ್ಚಿ ಬಂದಂಗೆ ಆಗುತ್ತೆ ಅಂತ ನನಗೆ ಸುಮಾರು ಜನ ಹೇಳಿದರು. ಅದಕ್ಕೋಸ್ಕರ ನಾನು ಹೋಗಿ ಸಿನಿಮಾ ನೋಡಿದೆ. ನನಗೂ ಹಂಗೆ ಅನಿಸ್ತು. ಬಟ್ ನನಗೆ ನಾನು ಯಾವತ್ತೂ ಅವ್ರು ಇನ್ಸ್ಪೈರ್ ಆಗಿದ್ದಾರೆ ಅಥವಾ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಯಾವತ್ತೂ ನಾನು ಹೇಳಿಲ್ಲ. ಯಾಕಂತಂದರೆ ಅವರು ನನ್ನ ಸಿನಿಮಾ ನೋಡಿನೂ ಇರ್ಬೋದು, ನೋಡ್ದೇ ಇರ್ಬೋದು, ನೋಡಿ ಇನ್ಸ್ಪೈರ್ ಆಗಿನೂ ಇರ್ಬೋದು, ಇನ್ಸ್ಪೈರ್ ಆಗದೇನೂ ಇರ್ಬೋದು. ಅವರು ಇನ್ಸ್ಪೈರ್ ಆಗಿದ್ರೆ ನನಗೆ ಖುಷಿ. ಇನ್ಸ್ಪೈರ್ ಆಗಿಲ್ಲ ಅಂತಂದರೆ ನಾನು ಯಾಕೆ ನಾನಾಗೆ ಇಲ್ಲ ನನ್ನ ಸಿನಿಮಾ ನೋಡಿಬಿಟ್ಟು ಅವ್ರು ಇನ್ಸ್ಪೈರ್ ಆಗಿ ನನ್ನನ್ನು ಕಾಪಿ ಮಾಡಿದ್ದಾರೆ ಅಂತ ಹೇಳಿ ನಾನು ಚಿಕ್ಕವನಾಗಲಿ ಅಂತ ಹೇಳಿ ಅದರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಯಾರ ಹತ್ರ ನಾನು ಅದರ ಬಗ್ಗೆ ಒಂದು ಕಮೆಂಟ್ ಹೊಡೆದಿಲ್ಲ. ಮೇಕಿಂಗ್ ಬಗ್ಗೆ ಸೊ ಇವಾಗ ಆ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ, ರಿಚಿ ಅನ್ನೋ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡಿದ್ದೀನಿ. ಬಟ್ ಆಬ್ವಿಯಸ್ಲಿ ಸೆಕೆಂಡ್ ಆಫ್ ಕರ್ಣ ರಿಚಿ ಥರ ಆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತೋರ್ಸೋಕ್ಕಾಗಲ್ಲ ಅವನು. ಸೊ ಸಟಲ್ ಆಗಿ ನಡೆದಿದ್ದೀನಿ. ಬಟ್ ಸೇಮ್ ಬ್ಲ್ಯಾಕ್ ಶರ್ಟ್ನ ಎಕ್ಸಾಕ್ಟ್ ಬ್ಲ್ಯಾಕ್ ಶರ್ಟ್ ಹೊಡೆದ್ರೆ ತಿರ್ಗಾ ಎಕ್ಸಾಕ್ಟ್ ರಿಚಿ ಆಗಿಬಿಡುತ್ತೆ. ಸೊ ಬೇರೆ ಥರ ಮಾಡಿದ್ವಿ. ಬಟ್ ಆ ಶೇಡ್ಸ್ ಅದೊಂದು ಒಂದು ಬೇರೆ ಒಂದು ಲುಕ್ ಕೊಡುತ್ತೆ. ಆ್ಯಂಡ್ ಪೀಪಲ್ ಹ್ಯಾಡ್ ಆಲ್ರೆಡಿ ಲೈಕ್ ಮೀ ಇನ್ ದಟ್ ಲುಕ್. ಸೊ ವಿಚ್ ಇಸ್ ವೈ ಅದನ್ನು ನಾವು ರಿಟೈನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಂಡ್ ಮೇಕಿಂಗ್ ಬಗ್ಗೆ ಹೇಳೋದಾದ್ರೆ ಇದನ್ನ ಉಳಿದವ್ರ ಕಣ್ಣೆ ಅಂತ ಈ ಸ್ಟೈಲನ್ನೇ ನಾವು ಆಕ್ಚುಲಿ ಟ್ರೈ ಮಾಡಿರೋದು. ಅಂದ್ರೆ ಒಂದ್ ಸಿಂಗಲ್ ಶಾಟ್ ಆಗ್ಬೋದು, ಹ್ಯಾಂಡ್ ಹೆಲ್ಡ್ ಶಾಟ್ಸ್ ಆಗ್ಬೋದು, ಇವೆಲ್ಲ ಟ್ರೈ ಮಾಡಿದ್ರು. ಆದ್ಮೇಲೆ ಪ್ರೇಮಂ ಬಂದಿದ್ದು. ಸೊ ಎಲ್ಲಿ ಇನ್ಸ್ಪಿರೇಷನ್ ಏನಂತ ನನ್ಗೆ ಅರ್ಥ ಆಗ್ಲಿಲ್ಲ. ಆಮೇಲೆ ನಾವು ಪ್ರೇಮಂ ಸಿನಿಮಾ ನೋಡ್ಬಿಟ್ಟು, ಇನ್ಫ್ಯಾಕ್ಟ್ ಟು ಬಿ ಫ್ರ್ಯಾಂಕ್, ನಾನು ಕಿರಿಕ್ ಪಾರ್ಟಿ ಸಿನಿಮಾ ನಾವು ವಾಪಸ್ ಅಂದರೆ ನಾನು 6 ವರ್ಷ ಹಿಂದೆ ಬರ್ದಿರುವಂಥ ಸ್ಕ್ರಿಪ್ಟ್ ಅದು ಯಾವತ್ತು ಮಾಡ್ತೀನಿ ಅನ್ನೋದು ಮಾತುಕತೆ ಆಗಿತ್ತು. ಬಟ್ ಇವತ್ತು ಮಾಡೋಣ ಅಂತ ಯಾವತ್ತೂ ನಾವು ಡಿಸೈಡ್ ಮಾಡಿರಲಿಲ್ಲ. ಬಟ್ ಇನ್ಫ್ಯಾಕ್ಟ್ ಒಂದಂತೂ ನಿಜ, ಪ್ರೇಮಂ ನೋಡಿದ ಮೇಲೆ ನಮಗೆ ಕಿರಿಕ್ ಪಾರ್ಟಿ ಸಿನಿಮಾನ ತೆಗೆದು ಅದರ ಮೇಲೆ ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವು ಈ ಸಿನಿಮಾನ ಮಾಡೋಣ ಅನ್ನೋದು ನಾವು ಆ ಪ್ರೇಮಂ ಸಿನಿಮಾ ನೋಡಿದ ಮೇಲೆ ಡಿಸೈಡ್ ಮಾಡಿರೋದು. ಬಟ್ ಅಟ್ ದ ಸೇಮ್ ಟೈಮ್ ಅವಾಗೆಲ್ಲ ಕಮೆಂಟ್ಸ್ ಬಂದಿತ್ತು ನಮ್ಮ ಗ್ರೂಪ್ ಒಳಗಡೆ, ಇವಾಗ ಈ ಥರ ಏನಾದ್ರು ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರೇಮಮಿಂದ ಇನ್ಸ್ಪೈರ್ ಅಂತ ಹೇಳ್ತಾರೆ ಅಂತ. ಸೊ ನಮ್ಮ ಒಳಗಡೆ ಡಿಸ್ಕಷನ್ ಏನು, ಅಟ್ಲೀಸ್ಟ್ ನಾನು ಆಸ್ ಅನ್ ಆಕ್ಟರ್ ಐ ವಾಂಟೆಡ್ ಟು ಪ್ಲೇ ದಿಸ್ ಕ್ಯಾರೆಕ್ಟರ್. ಆ್ಯಂಡ್ ನಮ್ಮ ಒಳಗಡೆ ನಾನು ಎಲ್ರಿಗೂ ಹೆಂಗೆ ಸಮಜಾಯಿಸಿದೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಈ ಕ್ಯಾರೆಕ್ಟರ್ನ ಈ ಲುಕ್ಕಲ್ಲಿ ಆಲ್ರೆಡಿ ಬಂದಿದ್ದೀನಿ ನಾನು ಆಸ್ ಎ ರಿಚಿ. ಸೊ ಆಮೇಲೆ ಪ್ರೇಮಂ ಬಂದಾಗ ಯಾರು ಆ ಥರ ಕಮೆಂಟ್ ಮಾಡಿಲ್ಲ ಉಳಿದವ್ರ ಕಡೆಯಿಂದ. ಅಂದರೆ ಆ ಕ್ಯಾರೆಕ್ಟರ್ ಅಟ್ಲೀಸ್ಟ್ ಲುಕ್ ಆ್ಯಂಡ್ ಫೀಲ್ ಎಲ್ಲ ಅಲ್ಲಿಂದ ಇನ್ಸ್ಪೈರ್ ಅಂತ ಯಾರು ಕಮೆಂಟ್ ಮಾಡಿಲ್ಲ. ಸೊ ಇವಾಗ ಯಾಕೆ ಮಾಡ್ತಾರೆ ನಮ್ಮವ್ರು ಆವಾಗನೇ ಮಾಡಿಲ್ಲ. ಸೊ ಇವಾಗ ನಮ್ಮ ಸಿನಿಮಾ ಬಗ್ಗೆ ಯಾಕೆ ಆ ಥರ ಕಮೆಂಟ್ ಮಾಡ್ತಾರೆ ಅಂತ ನಾನೇ ಇವರಿಗೆಲ್ಲ ಬುದ್ಧಿ ಹೇಳಿ ನಾವು ಕಂಟಿನ್ಯೂ ಮುಂದುವರೆದ್ವಿ ನಾವು ಈ ಐಡಿಯಾದಲ್ಲಿ. ಬಟ್ ಅವೇನ್ ಐ ಕಾಂಟ್ ಹೆಲ್ಪ್ ಇಟ್. ಆ್ಯಂಡ್ ಇನ್ನೊಂದು ಕಮೆಂಟ್ ನಾನು ಓದ್ದೆ, ಏನಂದ್ರೆ ಆಂಗರ್. ಫಸ್ಟ್ ಟೈಮ್ ನಾವು ಹೇಳ್ತಿರೋದು ನಮ್ಮಿಂದ ಇನ್ಸ್ಪೈರ್ ಆಗಿದ್ದಾರೆ ಅಂತ. ನಾವೆಲ್ಲೂ ಕೂಡ ಅಲ್ಲ ನಾನು ಇವಾಗಲೂ ಹೇಳ್ತಿಲ್ಲ ಇನ್ಸ್ಪೈರ್ ಆಗಿದ್ದಾರೆ ಅಂತ. ಇಟ್ಸ್ ಜಸ್ಟ್ ದಟ್ ಆ ಮಾತುಗಳು ಯಾಕೆ ಬರ್ತಾ ಇದೆ ಅಂತ ಅಂದ್ರೆ ಅದು ಬೇಕಾಗಿಲ್ಲ ಅನ್ನೋದು ಮಾತು. ನೀವು ಕತೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದಕ್ಕೂ ಸಂಬಂಧ ಇಲ್ಲ. ಕತೆ ನಾನು ಆಕ್ಚುಲಿ 6 ವರ್ಷ ಹಿಂದೆ ಬರ್ದಿರುವಂಥ ಕತೆ, 2 ಲುಕ್ ಆವಾಗಲೇ ಬರ್ದಿದ್ದೆ, 2 ಲುಕ್ಕಲ್ಲಿ ಬರ್ತಾನೆ ಅಂತ ಕಾರಣ. ಆಮೇಲೆ ಇನ್ನೊಂದೇನೋ ಬಂತು, ಸಾನ್ವಿ ಮೇಲೆ ಕ್ರಶ್. ಇದು ನನ್ನ ರಿಯಲ್ ಲೈಫ್ ಇನ್ಸಿಡೆಂಟ್. ನಾನು ಫಸ್ಟ್ ಇಯರ್ ಇರ್ಬೇಕಾದ್ರೆ ಐ ಹ್ಯಾಡ್ ಅ ಕ್ರಶ್ ಆನ್ ಫೈನಲ್ ಇಯರ್ ಗರ್ಲ್. ಆ್ಯಂಡ್ ನಾನು ಫೈನಲ್ ಇಯರ್ ಇರ್ಬೇಕಾದ್ರೆ ನನ್ನ ಫಸ್ಟ್ ಇಯರ್ ಹುಡುಗಿ ಮೇಲೆ ಕ್ರಶ್ ಇತ್ತು. ದಟ್ ಈಸ್ ದ ಇನ್ಸ್ಪಿರೇಷನ್. ನಾವು ಬರಿಬೇಕಾದ್ರೂ ನೋಡಿದಂಥ ಕಿರಣ್ ರಾಜ್ ಒಬ್ಬನೇ, ಅವರಿಗೂ ಈ ತಲೆಗೆ ಬಂದಿಲ್ಲ ಅಂದರೆ ಅದಲ್ಲಿದೆ ಅಂತ. ನಾವು ನಾರ್ಮಲ್ ಆಗಿ ಹೆಂಗೆ ವರ್ಕ್ ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಸೀನ್ ಬರಿಬೇಕಾದ್ರೆ ಮಗ ನಾರ್ಮಲ್ ಆಗಿ ಅಭಿ ಹೇಳ್ತಾನೆ, ಈ ಸಿನಿಮಾದಲ್ಲಿ ಹಿಂಗಿದೆ, ಈ ಥರ ಒಂದು ಸೀನ್ ಇದೆ ಮಗ ಅಂತ ಇವನ್ನ ಕಮೆಂಟ್ ಬರುತ್ತೆ ಅಥವಾ ಕಿರಣ್ ರಾಜಿಂದ ಕಮೆಂಟ್ ಬರುತ್ತೆ. ಯಾರಿಂದ ಕಮೆಂಟ್ ಬಂದ್ರು ಆ ಸೀನ್ ನಾವು ಅದನ್ನು ಅರ್ಧ ಬರ್ಧ ಸೀನ್ ಸೈಡಲ್ಲಿ ಇಟ್ಟು ಬೇರೆ ಏನೋ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು. ಯಾಕಂದರೆ ನಮ್ಗೆ ಇದು ಬೇಡ. ಏನಂತಂದರೆ ಇವರು ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅನ್ನೋದು ಈ ಕಮೆಂಟ್ಸೇ ನಮಗೆ ಇಷ್ಟ ಆಗಲ್ಲ. ಈ ಥರ ಕಮೆಂಟ್ಸ್ ಬರುತ್ತೆ ಅನ್ನೋದು ಗೊತ್ತು ನಮಗೆ. ನಮ್ಮವರೇ ಸ್ಪೆಷಲ್ ಆಗಿ ನಮ್ಮವ್ರ ಹತ್ರದವರೇ ಜಾಸ್ತಿ ಈ ತರ ಕಮೆಂಟ್ಸ್ ಮಾಡಕ್ ಶುರು ಮಾಡೋದು. ಕೆಲವರು ಹೇಳಿದ್ದಾರೆ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ, ಅವರಿಗೆಲ್ಲ ಹೇಳೋರು ಹೇಳ್ತಿರ್ತಾರೆ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ ಅಂತ. ಸಿನಿಮಾ ಸೂಪರ್ ಹಿಟ್ ಆಗಿದೆ. ಅಲ್ಲ, ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಅಂತಂದ್ರೆ, ಈ ಸಿನಿಮಾದ ಮೇಲೆ ನಾವು ರೈಟಿಂಗ್ ಅಂತ ಬಂದಾಗ 4 ತಿಂಗಳು ಕೆಲಸ ಮಾಡಿದೀವಿ. ಎಕ್ಸಾಕ್ಟ್ಲಿ 4 months ನಾವು 1, 2, 3, 4, 5 ಆಮೇಲೆ ಚಂದ್ರಜಿತ್ 6 ಜನ 4 months ಅಲ್ಲ
6 ಜನ ಅಲ್ಲ 6 ಜನ 4 ತಿಂಗಳು ಕೆಲಸ ಮಾಡಿದ್ವಿ ಅಂತಂದ್ರೆ ಯಾರೋ ಒಬ್ಬ ಬಂದು ನೀವು ಇದರಿಂದ ಕಾಪಿ ಮಾಡಿದಾರೆ ಅಂತ ಹೇಳಿದಾಗ ನಾವು 4 ತಿಂಗಳು ಮಾಡಿರೋ ಕೆಲಸ ಹಂಗಿದ್ರೆ ಏನು ಹಂಗಿದ್ರೆ ಸುಮ್ಮನೆ ಕೂತ್ಕೊಂಡು ನಾವು ಹಂಗಿದ್ರೆ ಏನೋ ಟೈಮ್ ಪಾಸ್ ಮಾಡ್ತಾ ಇದ್ವಾ ಈ ತರ ಬೇಜಾರಾಗುತ್ತೆ ಅಷ್ಟೇ.